ಎಚ್ಡಿಕೆಗೆ ಪ್ರದೀಪ್ ಈಶ್ವರ್ ಓಪನ್ ಚಾಲೆಂಜ್. ಕುಮಾರಣ್ಣ ಖಬರ್ದಾರ್, ನಿನ್ ಚೇಲಗಳಿಗೆಲ್ಲ ಎದುರೋನಲ್ಲ ನಾನು. ಮೀಸೆ ತಿರುವಿದ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆತ. ಕೆಂಪೇಗೌಡ ಜಯಂತಿ ವೇಳೆ ಏನಿದು ಹೈಡ್ರಾಮಾ. ಕುಮಾರಣ್ಣ ಖಬರ್ದಾರ್, ಕುಚ್ ಭಿ ನಹೀ ಕರ್ ಸಕ್ತಾ ಹೈ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಇವತ್ತಿನ ಸುದ್ದಿಯ ಹಾಟ್ ಟಾಪಿಕ್ ಆಗಿದ್ದಾರೆ. ಯಾಕಂದ್ರೆ ಒಂದು ಕಡೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಡದಿಯಲ್ಲಿ ಪಂಥಾಹ್ವಾನ ಕೊಟ್ಟಿದ್ರು, ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಅವರನ್ನ ಎದುರು ಹಾಕಿಕೊಂಡಿದ್ದಾರೆ. ಅದರಲ್ಲೂ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಎಚ್.ಡಿ. ಕುಮಾರಸ್ವಾಮಿ ಬೆಂಬಲಿಗರು ಮುತ್ತಿಗೆ ಹಾಕಿರೋದು ಎಚ್.ಡಿ. ಕುಮಾರಸ್ವಾಮಿಗೆ ಪ್ರದೀಪ್ ಈಶ್ವರ್ ಓಪನ್ ಚಾಲೆಂಜ್ ಹಾಕುವಂತೆ ಮಾಡಿದೆ. ಹಾಗಾದ್ರೆ ಮೀಸೆ ತಿರುವಿದ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದಿದ್ದಾರೋ? ಕೆಂಪೇಗೌಡ ಜಯಂತಿ ವೇಳೆ ಏನಿದು ಹೈ ಡ್ರಾಮಾ ಅಂದ್ರ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಶಾಸಕ ಪ್ರದೀಪ್ ಈಶ್ವರ್ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಕುಮಾರಣ್ಣ, ನಿನ್ನ ಚೇಲಾಗಳಿಗೆ ಹೆದರುವ ಮಗ ನಾನಲ್ಲ, ತಾಕತ್ತಿದ್ರೆ ನೀನು ಬಂದು ಚಿಕ್ಕಬಳ್ಳಾಪುರದಲ್ಲಿ ನಿಂತ್ಕೋ ಅಂತ ಸವಾಲ್ ಹಾಕಿದ್ದಾರೆ. ಒಕ್ಕಲಿಗ ನಾಯಕ ಡಿ.ಕೆ. ಶಿವಕುಮಾರ್ ಪರವಾಗಿ ನಿಂತಿದ್ದೇನೆ. ರವಿಕುಮಾರ್ ಕೈಯಲ್ಲಿ ಚಾಲೆಂಜ್ ಮಾಡಿಸೋದಲ್ಲ, ನಿನಗೆ ತಾಕತ್ತಿದ್ರೆ ನೀನ್ ಬಂದು ಚಿಕ್ಕಬಳ್ಳಾಪುರದಲ್ಲಿ ನಿಂತ್ಕೋ ಅಂತ ಸವಾಲ್ ಹಾಕಿದ್ದಾರೆ. ಪ್ರದೀಪ್ ಈಶ್ವರ್ ಅವರ ಈ ಆಕ್ರೋಶ ವಾಗ್ದಾಳಿ ಇದೀಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನುಂಟು ಮಾಡಿದೆ. ಜೊತೆಗೆ ಪ್ರದೀಪ್ ಈಶ್ವರ್ ಕೇಳಿದ ಬಹುತೇಕ ಪ್ರಶ್ನೆಗಳಿಗೆ ಕುಮಾರಣ್ಣ ಉತ್ತರಿಸೋ ಗೋಜಿಗೆ ಹೋಗ್ತಿಲ್ಲ. ಇದು ಕೂಡ ಹಲವು ಅನುಮಾನಗಳನ್ನ ಹುಟ್ಟು ಹಾಕ್ತಿದೆ. ನಿಮ್ಮ ಮನೆ ಆಳುಗಳಾಗಿ ಬದುಕಬೇಕಾ? ಎಚ್ಡಿಕೆ ವಿರುದ್ಧ ಪ್ರದೀಪ್ ಈಶ್ವರ್ ವಾಗ್ದಾಳಿ. ಇವತ್ತು ತಮ್ಮ ಕಾರಿನ ಮೇಲೆ ಚಪ್ಪಲಿ ಎಸೆದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿರೋ ಪ್ರದೀಪ್ ಈಶ್ವರ್, ನನ್ನ ತಾಯಿ ಬಗ್ಗೆ ಮಾತನಾಡ್ತೀರಾ, ನನ್ನ ಹೆಂಡತಿ ಬಗ್ಗೆ ಮಾತನಾಡ್ತೀರಾ, ನನ್ನ ಕುಟುಂಬದ ಬಗ್ಗೆ ಮಾತನಾಡ್ತೀರಾ, ಹಾಗಾದ್ರೆ ಯಾವಾಗಲೂ ನಿಮ್ಮ ಮನೆಗಳ ಆಳುಗಳಾಗಿ ಬದುಕಬೇಕಾ ಅಂತೇಳಿ ಒಕ್ಕಲಿಗ ಸಮುದಾಯದ ಮುಖಂಡರ ನಡೆಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲ, ಕುಮಾರಸ್ವಾಮಿ ಮತ್ತು ನಿಖಿಲ್ ಇಬ್ಬರಿಗೂ ಖಡಕ್ ಪಂಚಿಂಗ್ ಪ್ರಶ್ನೆಗಳನ್ನ ಮತ್ತೆ ಕೇಳಿದ್ದಾರೆ. ಕುಮಾರಸ್ವಾಮಿ ನಿಖಿಲ್ಗೆ ಹೇಳ್ತಾ ಇದ್ದೇನೆ, ನೀವು ನಮ್ಮ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನಾವು ನಿಮ್ಮ ಬಗ್ಗೆ ಪ್ರಶ್ನೆ ಮಾಡಿದ್ವಿ, ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದೇನೆ. 32 ಎಕರೆ ಭೂಮಿ ತೆಗೆದುಕೊಳ್ಳೋದಕ್ಕೆ ಯಾವ ಬದನೆಕಾಯಿ ಯಾವ ಟೊಮೊಟೊ ಸೀಡ್ ಹಾಕಿದ್ರಿ ಹೇಳಿ, ನಮ್ಮ ರೈತರಿಗೆ ಅದೇ ಬದನೆಕಾಯಿ ಸೀಡ್ ಕೊಡಿಸಬೇಕು ಅಂತೇಳಿ ಪ್ರದೀಪ್ ಈಶ್ವರ್ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. 1000 ಜನ ಚೇಲಾಗಳನ್ನ ಪೇಮೆಂಟ್ ಕೊಟ್ಟು 90 ಹಾಕಿಸಿ ಕಳಿಸಿಕೊಟ್ರೆ ನಾನು ಹೆದರುತ್ತೀನ? ನೀವು ಒಬಿಸಿ ಹುಡುಗನಿಗೆ ಅವಮಾನ ಮಾಡಿಸಿದ್ದೀರಿ. ಕುಮಾರಣ್ಣ ಜೆಡಿಎಸ್ ಎರಡೂ ಒಬಿಸಿ ವಿರುದ್ಧವಾಗಿದೆ ಅಂತೇಳಿ ಪ್ರದೀಪ್ ಈಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. ಕುಮಾರಣ್ಣ ನನ್ನ ಕೂದಲು ಸಹ ಕಿತ್ಕೊಳ್ಳಕ್ಕಾಗಲ್ಲ, ನನ್ನ ತಾಯಿ ಪತ್ನಿ ಬಗ್ಗೆ ಮಾತನಾಡ್ತಾರೆ. ಒಬ್ಬ ಒಬಿಸಿ ತಾಯಿ ಅಂದ್ರೆ ಅಷ್ಟು ಕೀಳ ನಿಮಗೆ? ನನ್ನ ತಾಯಿಯನ್ನ ನೀಚವಾಗಿ ಮಾತನಾಡಿದ್ದಾರೆ ಅಂತೇಳಿ ಪ್ರದೀಪ್ ಈಶ್ವರ್ ಆಕ್ರೋಶ ಹೊರಹಾಕಿದ್ರು. ಕುಮಾರಣ್ಣ, ನಾನ್ ಮತ್ತೆ ಹೇಳ್ತಾ ಇದ್ದೀನಿ, ನೀವು 1000 ಜನ ಚೇಲಗಳನ್ನ 1000 ಪೇಮೆಂಟ್ ಕೊಟ್ಟು 90 ಹಾಕಿ ಕಳಿಸ್ಬಿಟ್ರೆ ಎದುರ್ತೀವ ನಾವು? ನಾನು ಕುಮಾರಣ್ಣ, ನೀವೊಬ್ಬ ಶೋಷಿತ ಹುಡುಗನ ಅವಮಾನ ಮಾಡಿದ್ದು, ಒಬ್ಬ ಒಬಿಸಿ ಹುಡುಗನ ಅವಮಾನ ಮಾಡಿದ್ದು. ಕುಮಾರಣ್ಣ ಅಗೇನೆಸ್ಟ್ ಒಬಿಸಿ, ಜೆಡಿಎಸ್ ಅಗೇನೆಸ್ಟ್ ಒಬಿಸಿ. ನಾನು ಕಳೆದ 2 ಅವರಿಂದ ನನ್ನ ತಾಯಿ ಬಗ್ಗೆ ಕೇಳ್ತಾರೆ ಇವರು, ನನ್ನ ಕುಟುಂಬದ ಬಗ್ಗೆ ಕೇಳ್ತಾರೆ ಇವರು. ನನ್ನ ತಾಯಿ, ನನ್ನ ಕುಟುಂಬ, ನನ್ನ ಶ್ರೀಮತಿ ಬಗ್ಗೆ ಮಾತಾಡ್ತಾರೆ ಎದುರುಗಡೆಯಿಂದ. ಒಬ್ಬ ಒಬಿಸಿ ಅವ್ರ ತಾಯಿ ಅಷ್ಟು ಕೀಳ ನಿಮಗೆ? ಒಬ್ಬ ಅಹಿಂದ ಹುಡುಗನ ತಾಯಿ ಅಂದ್ರೆ ಕೀಳ ನಿಮಗೆ? ಒಬ್ಬ ಅಹಿಂದ ಹುಡುಗನ ತಾಯಿನ ನೀಚವಾಗಿ ಮಾತಾಡಿದ್ರು, ಒಬ್ಬ ಅಹಿಂದ ಹುಡುಗನ ಕುಟುಂಬದ ಬಗ್ಗೆ ನೀಚವಾಗಿ ಮಾತಾಡಿದ್ರು. ಕುಮಾರಣ್ಣ ಖಬರ್ದಾರ್, ಕುಚ್ ಭಿ ನಹೀ ಕರ್ ಸಕ್ತಾ ಹೈ. ಕಾರಿನ ಮೇಲೆ ಏರಿ ಮೀಸೆ ತಿರುವಿದ ಪ್ರದೀಪ್ ಈಶ್ವರ್. ಅಸಲಿಗೆ ಕೆಂಪೇಗೌಡ ಜಯಂತಿಯಲ್ಲಿ ಏನಾಯ್ತು? ಇನ್ನ ಇವತ್ತು ಶಾಸಕ ಪ್ರದೀಪ್ ಈಶ್ವರ್ ತಮ್ಮ ಕಾರಿನ ಮೇಲೇರಿ ಜೆಡಿಎಸ್ ಕಾರ್ಯಕರ್ತರ ಕಡೆ ತಿರುಗಿ ತಮ್ಮ ತೊಡೆ ತಟ್ಟಿ ಮೀಸೆ ತಿರುವಿದ್ದಾರೆ. ಹಾಗಾದ್ರೆ ಶಾಸಕ ಪ್ರದೀಪ್ ಈಶ್ವರ್ ಅವರು ಈ ಪಾರ್ಟಿ ರೆಚ್ಚಿಗೇಳೋದಕ್ಕೆ ಅದೇನ್ ಕಾರಣ? ಅಸಲಿಗೆ ಕೆಂಪೇಗೌಡ ಜಯಂತಿಯಲ್ಲಿ ಏನಾಯ್ತು ಗೊತ್ತಾ? ಅದನ್ನು ತೋರಿಸ್ತೀವಿ ನೋಡಿ. ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಜೆಡಿಎಸ್ ಹಾಗೂ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿರೋ ಪ್ರಸಂಗ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿ ವೇಳೆ ಗಲಾಟೆ ಜೋರಾಗಿದೆ. ಪ್ರದೀಪ್ ಈಶ್ವರ್ ವಿರುದ್ಧ ಜೆಡಿಎಸ್ ಬೆಂಬಲಿಗರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಪ್ರದೀಪ್ ಈಶ್ವರ್ ಕೂಡ ತೀಕ್ಷ್ಣವಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ಇವತ್ತು ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಕೆಂಪೇಗೌಡ ಜಯಂತಿ ಆಚರಣೆ ಹಮ್ಮಿಕೊಳ್ಳಲಾಗಿತ್ತು. ಸ್ಥಳೀಯ ಶಾಸಕ ಪ್ರದೀಪ್ ಈಶ್ವರ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈ ವೇಳೆ ಸ್ಥಳಕ್ಕೆ ಬಂದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಬೆಂಬಲಿಗರು ಪ್ರದೀಪ್ ಈಶ್ವರ್ ಅವರನ್ನ ವೇದಿಕೆಯಿಂದ ಆಚೆ ಕಳಿಸುವಂತೆ ಗಲಾಟೆ ಮಾಡಿದ್ರು. ಗದ್ದಲ ತೀವ್ರವಾಗುತ್ತಿದ್ದಂತೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಚಿಕ್ಕಬಳ್ಳಾಪುರದ ಆದಿಚುಂಚನಗಿರಿ
ಮಧುಗಿರಿ ಶಾಖಾ ಮಠದ ಸ್ವಾಮೀಜಿ ಆಕ್ರೋಶಿತರನ್ನ ಸಮಾಧಾನ ಪಡಿಸುವ ಪ್ರಯತ್ನವನ್ನ ನಡೆಸಿದ್ರು. ಗದ್ದಲದ ಹಿನ್ನೆಲೆಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರು ಕಾರ್ಯಕ್ರಮದಿಂದ ತಮ್ಮ ಬೆಂಬಲಿಗರೊಂದಿಗೆ ಹೊರ ನಡೆದ್ರು. ಕಾರ್ಯಕ್ರಮದ ಹೊರಗಡೆಯೂ ಗದ್ದಲ ನಡೆದಿದೆ. ಇದೇ ಸಂದರ್ಭದಲ್ಲಿ ವಿರೋಧಿಗಳಿಗೆ ತೊಡೆ ತಟ್ಟಿ ಪ್ರದೀಪ್ ಈಶ್ವರ್ ಪಂಥಾಹ್ವಾನ ಕೊಟ್ಟಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಪದೇ ಪದೇ ಮೀಸೆ ತಿರುವಿ ಕೂದಲು ಕಿತ್ತು ಎದೆ ತಟ್ಟಿಕೊಳ್ಳುತ್ತಾ ನನ್ನ ಏನು ಮಾಡಲು ಸಾಧ್ಯವಿಲ್ಲ ಎನ್ನುವ ರೀತಿಯ ಹಾವಭಾವ ಪ್ರದರ್ಶಿಸಿದ್ರು. ಆಗ ವ್ಯಕ್ತಿಯೊಬ್ಬರು ಶಾಸಕರ ಮೇಲೆ ಚಪ್ಪಲಿ ಎಸೆದ್ರು. ಆ ಚಪ್ಪಲಿ ಪೊಲೀಸ್ ಅಧಿಕಾರಿಗಳ ಮೇಲೆ ಬಿತ್ತು. ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದರಿಂದ ಒಕ್ಕಲಿಗ ಸಮುದಾಯ ಮತ್ತಷ್ಟು ಕೆರಳಿದೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಉಂಟಾಗಿತ್ತು. ಮತ್ತೊಂದು ಕಡೆ ಶಾಸಕ ಪ್ರದೀಪ್ ಈಶ್ವರ್ ಅವರು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ದಾರೆ. ಒಬಿಸಿ ಯುವಕನನ್ನ ಟಾರ್ಗೆಟ್ ಮಾಡಲಾಗ್ತಿದೆ. ನಾನು ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ನಿಂತಿದ್ದೇನೆ. ಕುಮಾರಸ್ವಾಮಿ ಅವರು ಯಾರು ಬೆಳೆಯುವುದನ್ನ ಸಹಿಸೋದಿಲ್ಲ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ. ಇತ್ತ ಚಿಕ್ಕಬಳ್ಳಾಪುರದಲ್ಲಿ ಇಷ್ಟೆಲ್ಲ ಹೈಡ್ರಾಮಾ ನಡೆಯುತ್ತಿದ್ರೆ ಅತ್ತ ಮೈಸೂರಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಪ್ರದೀಪ್ ಈಶ್ವರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಎಲ್ಲರನ್ನೂ ಅಂತಃಕರಣದಿಂದ ಬ್ರದರ್ ಅಂತ ಕರೆಯುವ ಏಕೈಕ ನಾಯಕ ಅಂದ್ರೆ ಅದು ಕುಮಾರಸ್ವಾಮಿ. ರೈತರ ಸಾಲ ಮನ್ನಾ ಮಾಡಿದ ಅವರ ಕುಟುಂಬದ ಮೇಲೆ ಜನರಿಗೆ ವಿಶ್ವಾಸವಿದೆ. ರೈತರ ಪರವಾಗಿ ಒಳ್ಳೆಯದನ್ನ ಅವರ ಕುಟುಂಬ ಮಾಡಿದೆ. ಹಾಗಾಗಿ ರೈತರು ಅವರ ಪರವಾಗಿ ನಿಲ್ಲುತ್ತಾರೆ. ಅವರ ಕುಟುಂಬದ ಹಿನ್ನೆಲೆ ಆಗಿದೆ. ರೈತರ ಭೂಮಿಯನ್ನ ಕಿತ್ತುಕೊಳ್ಳುವಾಗ ಧ್ವನಿ ಎತ್ತಿದ್ದಾರೆ. ಆದ್ರೆ ಕೆಲ ಪರಿಸ್ಥಿತಿಯ ಶಿಶುಗಳು ಅದನ್ನ ಪ್ರಶ್ನೆ ಮಾಡುತ್ತಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದ ಜನರು ಅವರಿಗೆ ಠೇವಣಿ ಬರದ ಹಾಗೆ ನೋಡಿಕೊಳ್ಳುತ್ತಾರೆ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ. 2028ರಲ್ಲಿ ನೀವು ಗೆದ್ರೆ ನಿಮ್ಮ ಮನೆ ವಾಚ್ಮ್ಯಾನ್ ಆಗ್ತೇನೆ. ಶಾಸಕ ಪ್ರದೀಪ್ ಈಶ್ವರ್ಗೆ ಜೆಡಿಎಸ್ ಶಾಸಕ ಸವಾಲ್. ಶಾಸಕ ಪ್ರದೀಪ್ ಈಶ್ವರ್ಗೆ ಜೆಡಿಎಸ್ನ ಶಿಡ್ಲಘಟ್ಟ ಶಾಸಕ ಬಿಎನ್ ರವಿಕುಮಾರ್ ಬಹಿರಂಗ ಸವಾಲ್ ಎಸೆದಿದ್ದಾರೆ. ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಅವರ ಕುಟುಂಬದ ವಿರುದ್ಧ ಮಾತನಾಡುವ ನೀವು 2028ಕ್ಕೆ ಗೆದ್ರೆ ನಾನು ನಿಮ್ಮ ಮನೆ ವಾಚ್ಮ್ಯಾನ್ ಆಗುತ್ತೇನೆ. ನೀವು ಸೋತ್ರೆ ಕುಮಾರಸ್ವಾಮಿ ಮನೆ ಮುಂದೆ ಸೆಕ್ಯೂರಿಟಿ ಆಗುತ್ತೀರಾ ಅಂತೇಳಿ ಸವಾಲ್ ಎಸೆದಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ರವಿಕುಮಾರ್, ಪ್ರದೀಪ್ ಈಶ್ವರ್ ಅವರೇ, ನೀವು ಶಾಸಕರಾಗಿದ್ದು ಕೇವಲ ಕಾಂಗ್ರೆಸ್ ಮತಗಳಿಂದಲ್ಲ, ಜೆಡಿಎಸ್ ಮತಗಳಿಂದಾನು ಅನ್ನೋದನ್ನ ಮರಿಬೇಡಿ. ಶಾಸಕರಾಗುವ ಮೊದಲು ನಿಮ್ಮ ಆಸ್ತಿ ಎಷ್ಟಿತ್ತು, ಈಗ ಎಷ್ಟಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಕುಮಾರಸ್ವಾಮಿ ಅವರು ಕೋರ್ಟ್ ನೀಡಿದ ನೋಟಿಸ್ ಅನ್ನಷ್ಟೇ ಜೆಡಿಎಸ್ ಪಕ್ಷದ ಪೇಜ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆಯೇ ಹೊರತು ಅವರು ಎಲ್ಲಿಯೂ ಪ್ರದೀಪ್ ಈಶ್ವರ್ ಹೆಸರನ್ನ ಉಲ್ಲೇಖ ಮಾಡಿಲ್ಲ. ಆದ್ರೆ ಪ್ರದೀಪ್ ಈಶ್ವರ್ ಕುಮಾರಸ್ವಾಮಿ ದೇವೇಗೌಡರ ಕುಟುಂಬದ ವಿರುದ್ಧ ಮನಸ್ಸಿಗೆ ಬಂದಂತೆ ಮಾತನಾಡಿದ್ದಾರೆ ಅಂತೇಳಿ ಆರೋಪಿಸಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಇತ್ತೀಚೆಗೆ ಪರಿಶ್ರಮ ನೀಟ್ ಅಕಾಡೆಮಿಗೆ ಸಿಎ ಸೈಟ್ ಮಂಜೂರಾಗಿರುವ ಕುರಿತ ಕುಮಾರಸ್ವಾಮಿ ಹೇಳಿಕೆ ವಿರುದ್ಧ ಮಾತನಾಡಿದ್ದ ಪ್ರದೀಪ್ ಈಶ್ವರ್, ತಾಕತ್ತಿದ್ರೆ ನನ್ನ ಮೇಲೆ ಐಟಿ ಇಡಿ ದಾಳಿ ಮಾಡಿಸಿ ಅಂತ ಸವಾಲ್ ಹಾಕಿದ್ರು. ಇದರ ಜೊತೆಗೆ ಬಿಡದಿಯಲ್ಲಿ ಅನಿತಾ ಕುಮಾರಸ್ವಾಮಿ ಅವರು 32 ಎಕರೆ ಜಮೀನನ್ನ ರಾಮರಾಜ್ ಪಂಚೆಮಾರಿ ಖರೀದಿಸಿದ್ದಾರೆಯೇ ಅಂತೇಳಿ ಕಿಡಿಕಾರಿದ್ರು. ಜೊತೆಗೆ ನಾನು ನಿಮ್ಮಂತೆ ಕಿಕ್ ಬ್ಯಾಕ್ ಪರ್ಸೆಂಟೇಜ್ ತಗೊಂಡು ಹಣ ಮಾಡಿಲ್ಲ, ನನ್ನ ಸಂಸ್ಥೆಯ ಸಂಪಾದನೆಗೆ ತೆರಿಗೆ ಕಟ್ಟಿದ್ದೇನೆ. ಪರಿಶ್ರಮ ನೀಟ್ ಅಕಾಡೆಮಿಗೆ ಸಿಎ ನಿವೇಶನ ನೀಡಿರುವ ವಿಚಾರವಾಗಿ ಹೈಕೋರ್ಟ್ ನನಗೆ ಚಾಟಿ ಬೀಸಿಲ್ಲ, ವಿವರಣೆ ಅಷ್ಟೇ ಕೇಳಿದೆ. ಹೈಕೋರ್ಟ್ಗೆ ಮಾಹಿತಿ ಕೊಡುತ್ತೇನೆ, ಕೇಸ್ ಗೆಲ್ಲುತ್ತೇನೆ. ಕುಮಾರಸ್ವಾಮಿ ಯಾರನ್ನೂ ಸಹಿಸಲ್ಲ, ಒಕ್ಕಲಿಗ ನಾಯಕರನ್ನ ಬೆಳೆಸಲ್ಲ. ಇದೀಗ ಬಡವರ ಮಕ್ಕಳು, ಒಬಿಸಿ ಮಕ್ಕಳು ಬೆಳೆಯಲು ಬಿಡುತ್ತಿಲ್ಲ ಅಂತೇಳಿ ಕಿಡಿಕಾರಿದ್ರು. ಅಲ್ಲಿಂದ ಶುರುವಾದ ಈ ಜಟಾಪಟಿ ಇವತ್ತು ಚಪ್ಪಲಿ ಎಸ್ತಾ ತೊಡೆ ತಟ್ಟೋದು, ಮೀಸೆ ತಿರುವುದರವರೆಗೂ ಬಂದು ನಿಂತಿದೆ. ಅದೇನೇ ಇದ್ರೂ ಪ್ರದೀಪ್ ಈಶ್ವರ್ಗೆ ಕುಮಾರಣ್ಣನ ಕಡೆಯವರು ಒಕ್ಕಲಿಗರ ವಿರೋಧಿ ಅನ್ನೋ ಪಟ್ಟ ಕಟ್ಟಿದ್ರೆ, ಪ್ರದೀಪ್ ಈಶ್ವರ್ ಕಡೆಯವರು ಜೆಡಿಎಸ್ಗೆ ಒಬಿಸಿ ವಿರೋಧ ಪಟ್ಟ ಕಟ್ಟುತ್ತಿದೆ. ಇದು ಮುಂದಿನ ದಿನಗಳಲ್ಲಿ ರೋಚಕ ರಾಜಕೀಯ ಟ್ವಿಸ್ಟ್ ಅಂಡ್ ಟರ್ನ್ಗಳಿಗೆ ಕಾರಣವಾದ್ರೂ ಆಶ್ಚರ್ಯವಿಲ್ಲ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕುಮಾರಣ್ಣ, ಖಬರ್ದಾರ್, ನಿನ್ ಚೇಲಗಳಿಗೆಲ್ಲ ಎದುರೋನಲ್ಲ ನಾನು. ಕುಮಾರಣ್ಣ, ಖಬರ್ದಾರ್, ಕುಚ್ ಭಿ ನಹೀ ಕರ್ ಸಕ್ತಾ.